ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಮಹಾವಿಷ್ಣುವು ಎಲ್ಲೆಲ್ಲಿ ಅಧರ್ಮವು ತಾಂಡವಾಡುತ್ತೋ ಸೃಷ್ಟಿಯ ರಕ್ಷಣೆಗಾಗಿ ನಾನು ಮತ್ತೆ ಮತ್ತೆ ಜನ್ಮವನ್ನು ತಾಳುತ್ತೇನೆ ಅಂತ ಹೇಳಿ ವಿಷ್ಣುವಿನ ಮೊದಲನೇ ಅವತಾರವಾಗಿ ಸೃಷ್ಟಿಯ ರಕ್ಷಣೆಗಾಗಿ ಮತ್ಸ್ಯ ಅವತಾರವನ್ನು ತಾಳ್ತಾರೆ. ಇನ್ನು ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯಾವತಾರದ ಕಥೆ ಹೇಳೋದಾದರೆ, ಸತ್ಯವ್ರತನು ಒಬ್ಬ ಧರ್ಮನಿಷ್ಠ ಪರೋಪಕಾರಿ ರಾಜನಾಗಿರ್ತಾನೆ. ಒಂದು ದಿನ ನದಿಯಲ್ಲಿ ತಪಸ್ಸು ಮಾಡುವಾಗ ಒಂದು ಚಿಕ್ಕ ಮೀನು ತನ್ನ ರಕ್ಷಣೆಗಾಗಿ ಕೇಳ್ಕೊಳ್ಳುತ್ತೆ. ಆಗ ಕರುಣೆಯಿಂದ ರಾಜನು ಆ ಮೀನನ್ನು ತನ್ನ ಕಮಂಡಲದಲ್ಲಿ ಆಶ್ರಯ ನೀಡ್ತಾನೆ. ಆದರೆ ಆ ಮೀನು ದೊಡ್ಡ ಆಕಾರ ತಾಳುತ್ತೆ. ಮತ್ತೆ ಅದನ್ನು ದೊಡ್ಡ ಪಾತ್ರೆಯಲ್ಲಿ ಬಿಡ್ತಾನೆ. ಅದು ಮತ್ತೆ ದೊಡ್ಡದಾಗಿ ಬೆಳೆಯುತ್ತದೆ. ಆಗ ನದಿಗೆ ತಂದು ಬಿಡ್ತಾನೆ. ಮತ್ತೆ ಅದು ಸಮುದ್ರದಷ್ಟು ದೊಡ್ಡದಾಗುತ್ತೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ಆಗ ಮೀನು ತಾನು ವಿಷ್ಣು ಮತ್ಸ್ಯ ರೂಪವನ್ನು ತಾಳಿ ಪ್ರಪಂಚವನ್ನು ರಕ್ಷಿಸಲು ಬಂದಿದ್ದೇನೆ ಎಂದು ಹೇಳುತ್ತದೆ. ಪ್ರಳಯದ ಮುನ್ಸೂಚನೆಯನ್ನು ವಿಷ್ಣು ರಾಜನಿಗೆ ತಿಳಿಸಿ ಹೇಳುತ್ತೆ. ಇನ್ನು 7 ದಿನಗಳಲ್ಲಿ ಮಹಾಪ್ರಳಯ ಸಂಭವಿಸಲಿದೆ. ಎಲ್ಲ ಪ್ರಾಣಿಗಳು, ಧರ್ಮ ಗ್ರಂಥಗಳು, ಬುದ್ಧಿವಂತರು ಎಲ್ಲರೂ ನಾಶವಾಗುವ ಸಾಧ್ಯತೆ ಇದೆ. ನಿನ್ನ ಧರ್ಮ ನಿಷ್ಠೆಯಿಂದ ನೀನು ಮಾತ್ರ ನಾವಿಕನಾಗಿ ಪ್ರಪಂಚದ ಪುನಃ ರಚನೆಗೆ ಕಾರಣ ಆಗುವೆ ಅಂತ ಹೇಳುತ್ತಾನೆ. ಹಾಗೆ ಒಂದು ಬೃಹತ್ ಗಾತ್ರದ ಹಡಗನ್ನು ತಯಾರಿಸಿ ಅದರಲ್ಲಿ ಎಲ್ಲ ಜೀವಿಗಳು, ಬೀಜಗಳು, ಔಷಧಿ ಮೂಲಿಕೆಗಳು, ಪವಿತ್ರ ಗ್ರಂಥಗಳು, ಆಸ್ತಿಕ ವಿವೇಕಿಗಳು, ಸಪ್ತಋಷಿಗಳಾದ ಅತ್ರಿ, ಭಾರದ್ವಾಜ, ವಸಿಷ್ಠ, ವಿಶ್ವಾಮಿತ್ರ, ಕಶ್ಯಪ, ಗೌತಮ, ಜಮದಗ್ನಿ ಎಲ್ಲರನ್ನೂ ಕರೆದುಕೋ. ಪ್ರಳಯದ ದಿನ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಹೇಳುತ್ತಾನೆ. ಇನ್ನೇನು ಪ್ರಳಯದ ದಿನ ಬಂತು. ಮಹಾವಿಷ್ಣು ಮತ್ಸ್ಯರೂಪವನ್ನು ತಾಳಿ ಪ್ರಕಟಗೊಳ್ಳುತ್ತಾರೆ. ಪ್ರಳಯ ದಿನ ಆಕಾಶದಿಂದ ಮಳೆ ಸುರಿತಿರುತ್ತೆ. ವಿಷ್ಣು ಮತ್ಸ್ಯರೂಪದಲ್ಲಿ ಕಾಣಿಸಿಕೊಂಡು ಅದೇ ಸಮಯದಲ್ಲಿ ಮಧುಕೈಟಭರು ಪವಿತ್ರ ಗ್ರಂಥವನ್ನು ನಾಶ ಮಾಡಲು ಸಮುದ್ರದ ಆಳದಲ್ಲಿ ಅಡಗಿಸಿಟ್ಟಿರ್ತಾರೆ. ಆಗ ವಿಷ್ಣುವು ಹಯಗ್ರೀವನ ಅವತಾರ ತಾಳಿ ಅವರನ್ನು ಸಂಹಾರ ಮಾಡಿ ಪವಿತ್ರ ಗ್ರಂಥಗಳನ್ನು ರಕ್ಷಿಸುತ್ತಾರೆ. ಮತ್ತು ಹಡಗನ್ನು ತನ್ನ ಶೃಂಗಕ್ಕೆ ಕಟ್ಟಿಕೊಂಡು ಎಲ್ಲರನ್ನೂ ಒಂದು ಸುರಕ್ಷಿತವಾದ ಪ್ರದೇಶಕ್ಕೆ ಕೊಂಡೊಯ್ತಾನೆ. ಇಲ್ಲಿಂದ ನವಯುಗದ ಆರಂಭವಾಗುತ್ತದೆ. ಅದೇ ಸತ್ಯಯುಗ. ಎಲ್ಲಿ ಅಧರ್ಮವು ತಾಂಡವಾಡುತ್ತೋ ಧರ್ಮ ನಿಷ್ಠೆಯಿಂದ ನಡ್ಕೊಳ್ಳೋರಿಗೆ ಮಹಾವಿಷ್ಣುವಿನ ರಕ್ಷಣೆ ಸದಾ ಇರುತ್ತದೆ.